ಎಷ್ಟಂತ ಹಾಳು ಮಾಡ್ತಾರೆ, ಎಷ್ಟು ವರ್ಷ ಅಂತ ಹಾಳು ಮಾಡ್ತಾರೆ. ಇಲ್ಲಿ ನಾವೇನೋ ಹಾಳು ಮಾಡೋದಕ್ಕಂತ ಹೋದಾಗ ಬೇರೆ ಭಾಷೆ ಸಿನಿಮಾ ಬಂದಾಗ ಅಲ್ಲಿರೋರ್ಗೆ ಏನನ್ಸುತ್ತೆ ಅಂದರೆ ಇವ್ರು ಇಂಡಸ್ಟ್ರಿಯವರು ಸಿನಿಮಾ ಚೆನ್ನಾಗಿ ಮಾಡ್ತಿಲ್ಲ ಅನ್ಸುತ್ತೆ. ಅದಲ್ಲ, ಸಿನಿಮಾ ಚೆನ್ನಾಗಿ ಮಾಡ್ತಿದ್ದೀವಿ. ಬಟ್ ಕೆಲವರು ಹೇಳ್ತಾರಲ್ಲ, ಗೊತ್ತಿಲ್ಲದೆ ಇರುವಂಥ ಕೈಗಳೆಲ್ಲ ಸೇರಿಕೊಂಡು ಸಿನಿಮಾನ ಕೆಳಗಡೆ ಇಳಿಸ್ತಿರುವಂಥದ್ದು, ವಿಚ್ ಇಸ್ ರಿಯಲಿ ನಾಟ್ ಅಪ್ರಿಷಿಯಬಲ್. ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಚೆನ್ನಾಗಿ ಮಾಡಿರೋರಿಗೆ ಬೆಂತಟ್ಟಣ, ಸಪೋರ್ಟ್ ಮಾಡೋಣ. ನಿಮಗೆ ಈ ಪಾತ್ರನ ಒಪ್ಕೊ ಅಂತ ಹೇಳಿದ್ದೆ ದರ್ಶನ್ ಸರ್ ಅಂತ ನೀವು ಹೇಳಿದ್ರಿ. ಸೊ ಇವತ್ತು ದರ್ಶನ್ ಸರ್ ಅಂದರೆ ಈಗ ಇದ್ದಿದ್ರೆ ಮೇ ಬಿ ನಿಮ್ಮ ಕ್ಯಾರೆಕ್ಟರ್ನ ನೋಡ್ಬಿಟ್ಟು ಅವರು ಅಪ್ರಿಷಿಯೇಟ್ ಮಾಡಿರ್ತಾ ಇದ್ರು ಅಂತ ಅನ್ಸುತ್ತೆ. ಜೊತೆಗೆ ನೀವು ಪ್ರತಿ ಸರಿ ಅವ್ರ ಬಗ್ಗೆ ಹೇಳಿದಾಗ ಅವ್ರು ನನ್ನ ಗುರುಗಳು, ಅಫ್ಕೋರ್ಸ್ ನಿಮಗೆ ಅವರು ಫಸ್ಟ್ ಚಾನ್ಸ್ ಕೊಟ್ಟಿರೋದು, ಅದನ್ನು ಯಾವತ್ತಿಗೂ ನೀವು ಕೃತಜ್ಞತೆ ಸಲ್ಲಿಸಬೇಕು, ಅದನ್ನು ಸಲ್ಲಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ನೋಡಿದಾಗ ಆ್ಯಕ್ಚುಲಿ ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ಹೌದಲ್ವಾ, ಈ ಥರದ್ದೊಂದು ಕೃತಜ್ಞತೆ ಎಲ್ಲರಲ್ಲೂ ಇರಬೇಕು, ನಮ್ಮಿಂದ ಹಿಡಿದ್ಬಿಟ್ಟು ಎಲ್ಲರಿಗೂ. ಅದನ್ನು ರಚಿತಾ ರಾಮ್ ಅವರು ಪರ್ಫೆಕ್ಟಾಗಿ ಮಾಡ್ತಿದ್ದಾರೆ, ಯಾರು ಏನಾದರೂ ಮಾಡ್ಕೊಂಡ್ಲಿ. ಸೊ ನೀವು ಇವತ್ತು ರಚಿತಾ ರಾಮ್ ಇಲ್ಲಿರೋದಕ್ಕೆ ಕಾರಣನೂ ಒಂದು ಕಾರಣ ಅವರು ಕೂಡ ಅದರಲ್ಲಿ. ಸೊ ಅದನ್ನು ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತ ಕೂಡ ಅಂತ ಅನ್ಸುತ್ತೆ. ಇವತ್ತು ಅವ್ರು ಇದ್ದಿದ್ರೆ ನಿಮ್ಮ ಸಿನಿಮಾಗೆ ಯಾವ ಥರ ನಿಲ್ತಿದ್ರು, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಏನು ಹೇಳ್ತಿದ್ರು ಅಂತ ಅವ್ರ ಭಾಷೆನಲ್ಲಿ? ಅವ್ರು ನನಗೆ ಅವತ್ತೇ ಹೇಳಿದರು, ನೋಡೋಣ ಕಾಟೇರನ ನಿಂಗವಾನ ಅಂತ. ಸೊ ನಿಂಗವ ಅಂತ ಹಾಡೇ ಹೇಳ್ಬಿಡ್ತಿಲ್ಲ. ಇಲ್ಲ, ನಾನು ಈ ಸಿನಿಮಾ ಒಪ್ಕೊಂಡ ಮೇಲೆ ನಾನು ಫಸ್ಟ್ ಅವ್ರಿಗೆ ಮಾಡಿರುವಂಥದ್ದು, ಕಾಲ್ ಮಾಡಿ ಹೇಳಿರುವಂಥದ್ದು. ಇಷ್ಟಪಡ್ತಿದ್ರು, ಅವ್ರಿಗೆ ತುಂಬ ಹೆಮ್ಮೆ ಆಗಿರುತ್ತೆ ಇವತ್ತು ಅವರು ಈ ಸಿನಿಮಾ ನೋಡಿದಿದ್ರೆ. ನಮ್ಮ ಬ್ಯಾನರಿಂದ ಬಂದಂಥ ಹುಡುಗಿ ಇವತ್ತು ಈ ಥರ ಪಾತ್ರ ಮಾಡಿದಾಳೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗಿದೆ. ಅದು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಿರ್ತಾರೆ. ಸೊ ಎಲ್ಲರೂ ನಿಮ್ಮ ನಶೆಯಲ್ಲಿ ತೇಲ್ತಿದ್ದಾರೆ. ಸೊ ಇನ್ನೂ ನಶೆಯಲ್ಲಿ ಬಂದು ತೇಲ್ದೇ ಇರೋರಿಗೆ ಯಾವ ಥರ ಸಿನಿಮಾ ಥಿಯೇಟರ್ಗೆ ಅವ್ರನ್ನ ಇನ್ವೈಟ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು? ಹೆಂಗಾಗ್ಬಿಟ್ಟಿದೆ ನೋಡಿ, ಈಗ ರಿಕ್ವೆಸ್ಟ್ ಮಾಡೋ ಹಾಗೆ ಆಗೋಗಿದೆ. ಸಿನಿಮಾ ಚೆನ್ನಾಗಿ ಮಾಡಿದ್ರು ಸಹ ರಿಕ್ವೆಸ್ಟ್ ಮಾಡಿ ಬನ್ನಿ ಪ್ಲೀಸ್ ಅನ್ನೋ ಥರ ಆಗೋಗಿದೆ. ಸಿನಿಮಾ ಎಲ್ಲರೂ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾರೆ ಸಿನಿಮಾನ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನೀವು ವಾಲಂಟಿಯರ್ ಆಗಿ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿದಾಗ ನಿಮ್ಗೆ ಇಷ್ಟ ಆದರೂ ಆಗ್ಬೋದು, ಯಾರೋ ಗೊತ್ತು. ಅದಾದ್ಮೇಲೆ ನೀವು ಹೋಗಿ ಹೇಳಿ ಈ ಸಿನಿಮಾ ಚೆನ್ನಾಗಿದೆ, ನೀ ಹೆಂಗೆ ಹೇಳಿದೆ ಅಂತ. ಬೇರೆಯವ್ರ ಜಡ್ಜ್ಮೆಂಟ್ ತಗೊಂಡು ನಾವು ಐ ಥಿಂಕ್ ಬೇರೆಯವ್ರ ಜಡ್ಜ್ಮೆಂಟಿಂದನೇ ಜೀವನ ಮಾಡ್ತಿದ್ದೀವಿ ಅಂತ ಅನಿಸ್ತಿದೆ ಈಗ. ನಮ್ಮ ಸೆಲ್ಫ್ ಜಡ್ಜ್ಮೆಂಟಲ್ಲಿ ಇಲ್ಲ, ದಯವಿಟ್ಟು ಹಾಗಿರಬೇಡಿ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗಿ ನೋಡಿ, ಇಷ್ಟ ಆಯಿತು ಅಂದರೆ ದಯವಿಟ್ಟು ಹೇಳಿ. ಇಷ್ಟ ಆಗಿಲ್ಲ ಅಂದರೆ ಸಿನಿಮಾನ ಕೊಲ್ಲಕ್ಕೆ ಹೋಗ್ಬೇಡಿ. ಸಿನಿಮಾ ಚೆನ್ನಾಗಿಲ್ಲ ಅಂತ. ಸಿನಿಮಾ ಚೆನ್ನಾಗಿದೆ, ಖಂಡಿತವಾಗ್ಲೂ ಸೂಪರ್ ಆಗಿದೆ. ಸೊ ನೋಡಿದ್ರಲ್ಲ, ಇದಿಷ್ಟು ರಚಿತಾ ರಾಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, ಟಿ9 ಬೆಂಗಳೂರು.